ಸಭಿಕರಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಲ್ಲಿ ಏಳನೇ ಸಲ ನಮಸ್ಕಾರಗಳನ್ನು ಹೇಳಿ ನಮ್ಮ ಪಿಂಟು ಮಾಸ್ತರ್ ಹೇಳಿದ ನಾ ಮಾತಾಡಾಗ ಸೂಜಿ ಬಿದ್ರೆ ಸಪ್ಪಳಾಗಬೇಕಂತ ಹೇಳಿದ. ಹೌದು, ನಾನು ಮಾತಾಡಾಗ ಸಪ್ಪಳಾಕೈತಿ ಅಂದ್ರೆ ನಿನಗೊಂದು ಭೇದ ಮಾಡೋದು ನನಗೊಂದು ಭೇದ ಮಾಡ್ತಾರೆ. ನೀವು ಊರಾಗ ಮಂದಿ ನೀ ಹೇಳ್ಬೇಕಾದ್ರೆ ಹಂಗ ಅನಿಸ್ತದ ಅಂದ್ರೆ ನಿನ್ನ ಅರ್ಥನ ಕಲ್ಮೇಶ ಮಾತಾಡಾಗ ತನಿಗೆ ಮಾಡ್ತಾರ ನಂಗ ಆತ್ಲ ಇವ್ರದ್ದು ಯೂಟ್ಯೂಬ್ ಇದಕ್ಕೆ ನೋಡಿ ಅವನು ಬಂದ್ ಮಾಡಿಸೋದು ಸುಳ್ಳಲ್ಲೇ ಇಟ್ಟು ಸುಮಾರ ನೋಡ್ರಿ ಅವ ಅಂದ್ರೆ ಇನ್ಕ ಮಾತಾಡಿದಿಲ್ಲ ಆ ಮಾತಾಟ ತುಂಬಿಕೊಳ್ಳದೆ ನಾವು ಹೇಳ್ತಿಲ್ಲ ಈ ಮಾತು ಕಟ್ಟು ಮಾಡೋದು. ಏರ್ ಬಂದಲ್ಲಿ ಒತ್ತುದು ಇಳಿ ಬಂದಾಗ ಹೊತ್ತುದು. ಹೌದು, ದಯವಿಟ್ಟು ಬಂಧುಗಳೇ, ಯವ್ವ ಈ ಶೇಡ್ಬಾಳ ಊರಿಗೆ ನೀವೇನ್ ನಮ್ಮ ಮೌನ ಬಳದವ್ರು ಬಂದಿರ್ಲ, ನಿಮ್ಮಟ್ಟು ಸ್ವಚ್ಛರಾಗಿ ಏನು ಬಂದಿಲ್ಲ, ನಿಮ್ಮಷ್ಟು ಪುಣ್ಯ ಜಗತ್ತಿನಾಗ ಯಾರು ಮಾಡಿಲ್ಲ. ಹೆಂಗ್ರಿಪ್ಪ ಈ ಊರಾಗ ಹಗಲು ಹೊತ್ತಿನಾಗ 12 ಡ್ಯೂಟಿಗೆ ತಗೊಂಡ ಮನಿ ಓನಿಗೆ ತಿರುಗಾಡಿದ್ರು ಕೂಡ ಈ ಊರಾಗ ದಾರು ಕುಡಿದ್ರು ಒಬ್ರು ಸಿಗಂಗಿಲ್ಲ ಅಂತ ಹೇಳಿ ಸವಾದ ಕೈ ಎತ್ತಿ. ಹೌದು ಹೌದು, ಆಟ ಶಾಂತ ಅದ್ರಿ. ಹೌದು ಹೌದು ಕಕ್ಕ, ಹೌದು ಹಿಂಗಿರ್ಬೇಕು ಯವ್ವ. ಯಾಕ ಯವ್ವ ಹಿಂಗ್ ಮಾಡಕತ್ತಿದ್ರೆ ಎಷ್ಟು ತಿಳಿದಲ್ಲ ಅವ್ರಿಗೆ. ಹೌದು, ಎಲ್ಲಿ ಅವ್ರ ಹತ್ತಾರ ನೀವು ಮಾಡು ಅತ್ತಾನ ಏನ್ ಮಾಡು ಹೇಳ ಇಲ್ಲ ಸಭಾಟ ಶಾಂತ ಅದ ಯವ್ವ. ಇಟ್ಟು ಸಭಾ ನಮ್ಮ ಕಡೆ ಭಾಗದಾಗ ನಾವು ನಿಮ್ ಬಾಳ ದೂರ ಇಲ್ಲ, ನಿಮ್ಮವ್ರದು ನಾವು ಬಹುಶಃ 50 ಕಿಲೋಮೀಟರ್ ಇರ್ತಿ. ಯಾವಾಗ ನಮ್ಮ ಕಡೆ ಹೌದು ನೀವು ಬಿದ್ದೀರಿ. ನಮ್ಮ ಕಡೆ ಜಾತ್ರೆ ಹೋದಾಗ ಅಂದ್ ಗಣಿಗೆ ಆಗ್ತದ. ಒಂದು ಮಾತು ಹೇಳ್ತೀನಿ, ಇನ್ನು ಆಗುತ್ತೆ ನಿಮ್ಮೂರು ಸಂಸ್ಕೃತಿ, ನಿಮ್ಮೂರು ಭಕ್ತಿ, ಹಾಡಿನ ಮೇಲೆ ಇಟ್ಟಿರ್ತಕ್ಕಂಥ ಕಲಾವಿದರನ್ನ ಪ್ರೀತಿಸಲು ನೋಡಿದ್ರೆ ನಿಮ್ಮೂರಿಗೆ ಮುಂದಿನ ಸಲ ಪ್ರೇಮನ್ನು ಹಾಡ್ಲಿಕ್ಕೆ ರೆಡಿ ಅಂತ ಹೇಳಿ ಕರೆ ನೀನು ಪ್ರೀ ಬರ್ಬೇಕು. ಹೌದು, 16,000 ರೂಪಾಯಿದಾಗ 1 ರೂಪಾಯಿ ಕಮ್ಮಿ ಅಂದ್ರೆ ಬರಂಗಿಲ್ಲ. 16,000 ರೂಪಾಯಿ ಕೊಡಿ ಕೆಲಸ ಮಾಡ್ತೀನಿ. 16,000 ರೂಪಾಯಿ ಮನುಷ್ಯ ಅದನ್ರಿ. 16,000 ರೂಪಾಯಿ ಒಂದು ಬಂಡಲ್ ಒಂದು ತಗಡ ಹೋಗಿರಿ, ಇವನೊಂದು ತಗಡ ಇಡ್ರಿ. ಯಾಕ್ರಿ ಏನು 13,000 ಒಂದು ತಗಡ ಹೋಗಿರಿ, ನಂದೊಂದು ತಗಡ ಹೋಗಿರಿ, ಇನ್ನು 13 ಹೋಗಿಬೇಕು ನೀವು. ಯಾಕ್ರಿ ನೀ 16,000 ತಗೊಳ್ಳೋ ಹಾಡು ಮನುಷ್ಯ ಅನ್ನಿ. ಯಾಕಂತ ಕೇಳಿದ್ರೆ 10,000 ರೂಪಾಯಿದಾಗ ನಿಮ್ಮ ಅಪ್ಪನಾಗ ಹಾಡು ಮಂದಿ ಹುಟ್ಟ್ಯ ಏನತ್ತಿನಲ್ಲಿ. ಏನಿಗೆ ಡೋಲ್ ಬಾರ್ಸಕ್ಕೆ ಬರ್ತೈತೆ ನೆಟ್ಗ, ಏನು ಚಂದ ಮಾತಾಡ್ತಿ. ಹಂಗಿಲ್ಲ, ಬಹಳ ಮಾತಾಡೋದು ಬೇಡ. ವಿಷಯ ಏನಾಗಿತ್ತು ಅಂತ ಕೇಳಿದ್ರೆ ಸತ್ಯ ಮತ್ತು ಸುಳ್ಳ. ಮಾಲಿಂಗ್ರೆ ಹೇಳ್ರಿಪ್ಪ, ಒಂದ್ ದಿವಸ ಏನಾಗಿತ್ತು ಅಂತ ಕೇಳಿದ್ರೆ ಸತ್ಯ ಹೆಂಗೈತಿ. ಒಬ್ಬ ಮುತ್ತಗಾರ ಬಿಜಾಪುರ ಕಡೆ ಹೋಗಿದ್ದ. ಮುತ್ತಗಾರ ಮುಂಜಾನೆ ಬಿಜಾಪುರ ಕಡೆ ಹೋಗವ, ಸೂರ್ಯ 6 ಗಂಟೆಗೆ ಎದ್ದಂದ್ರೆ ಮುತ್ತಗಾರನ ಮೂರ್ತಿ ಮ್ಯಾಗ ಬೀಳುದು. ಮುತ್ತಗಾರ ಶೇಡಬಾಳದಿಂದ ಯಾಕಡೆ ಹೋಗಿದಂದ್ರ ಮಂಗಸೂಳಿ ಕಡೆ ಹೋಗಿದ. ಮಂಗಸೂಳಿ ಕಡೆ ಅವಂದ ಇವ್ ನಾವು ನನ್ನ ಮ್ಯಾಗೆ ಕಣ್ಣಿಟ್ಟಾನ, ಇವು ನನ್ನ ಯಾವ ವಕೀಲಿಗೆ ಭೇಟಿಯಾಗಿ ಕೇಸ್ ಮಾಡಿ ಈ ಮಗನ ಬುರ್ಗ ತೆಗಿಬೇಕಂದವ. ಸೂರ್ಯಾಗ ಚಲೋ ವಕೀಲಿಗೆ ಹೋಗಿ ಭೇಟಿಯಾದ. 25,000 ಪಿ ಆಕೈತೆ ಅಂದ 50,000 ತಗೋಕರೆ ಆ ಮಗನ ಒಟ್ಟ ನನಗೆ ಮೋತಿಗೆ ಬರ್ಗುಡ್ಬೇಡ ಅಂದವ. ಒಟ್ಟಿದ್ರಿ ಬರಬಾರ್ದು ನನಗ. ಅವಂದ ಕೇಸ್ ಬಾಳ ಕ್ರಿಮಿನಲ್ ಐತಿ, 25,000 ರೂಪಾಯಿ 30,000 ಕೂಡ ಅಂತ ತಗೋ ಅಂದ. ಒಂದು ಮಾತು ಹೇಳಿದ, 30,000 ರೂಪಾಯಿ ತಗೊಂಡ ಮುಂಜಾನೆ ಶೇಡ್ಬಾದ ಮಂಗಸೂಳಿ ಕಡೆ ಬರಬೇಡ, ನೀ ಮಿರಜ್ ಕಡೆ ಹೋಗಂದವ. ಏನಂದ, ನೀ ಮುಂಜಾನೆ 6 ಗಂಟೆಗೆ ಎದ್ದೆ ನೀ ಮಂಗಸೂಳಿ ಕಡೆ ಹೋಗಬೇಡ, ನೀ ಸ್ಟೇಟ್ ಮಿರಜ್ ಕಡೆ ಹೋಗು, ಆ ಮಗ ಬಂದ್ ನಾ ನೋಡ್ಕೊಂತ ನಂದ. ಏನಂದ್ರಿ, ಮುಂಜಾನೆ ಆ ಕಡೆ ಹೋಗು, ಸಂಜೆ ಈ ಕಡೆ ಬಾ ಅಂದ. ಹರಿಯಾವತಿ ಕಡೆ ಹೊಂಟತ್ರಿ. 15 ದಿವಸ ಆಯ್ತು, ಮುತ್ತಗಾರ ಮೂರ್ತಿ ಮ್ಯಾಗ ಫುಲ್ ಕಳಿ ಬತ್. ವಕೀಲ ಭಾರಿ ಕೆಲಸ ಮಾಡ್ಯಾನ ಅಂದತ್ತ. ಒಟ್ಟಿದ್ರಿ ಬರವಲ್ರಿ ಸೂರ್ಯ. ಅಟಾಳ ಕಲ್ಮೇಶ್ ಅಂದ್ರೆ ಅಂತ ವಕೀಲದ. ಬಹಳ ಮಂದಿ ಆಗಿ ಹೋಗ್ಯಾರ, ನನಗೆ ನೋಡ್ತು ನಂದವ್ರೆ, ನಾನು ನೋಡ್ತು ನಂದವ್ರು ಎಲ್ಲ ನಡುವೆ ನಿಂತ. ಕರೆ ನಾ ಇನ್ನೂ ಹಾಡಕತ್ತಿದ್ದೆ.
ನಾನು ಬಹಳ ಮಂದಿ ನೋಡ್ಯಾರ ನಿಮ್ಮ ಅಂಶದ ಮುತ್ತನ ಎಲ್ಲರೂ ಆಗ್ಯಾರ, ಯಾರು ಉಳ್ಳಾರ ಹೇಳ. ನಮ್ಮ ಹೇಳಿ ಬುದ್ಧಿ ಹೇಳ ದೊಡ್ಡ ಆಗ್ಬೇಡಿ. ಹಳ್ಳಿಯಿಂದ ದಿಲ್ಲಿವರೆಗೆ ಮಣ್ಣೂರು, ಬಾರಸನಹಳ್ಳಿ, ಕೆರೂರು, ಕೆಂಪನ ಪೀಳಿ ಹಿಡ್ಕೊಂಡು ಜಗತ್ತಿನಾಗ ಹೆಣ್ಮಕ್ಳು ಉಳಿದಿಲ್ಲ, ಗಂಡು ಮಕ್ಳು ಉಳಿದಿಲ್ಲ, ಒಂದು ಮಟ್ಟ ಮೇಲೆ ಎಲ್ಲ ಕಡೆ ನಾನು ಹಾಡೀನಿ. ನೀ ಇನ್ನ ನನ್ನ ಸರಿಸಾಟಿ ಹಾಗಬಿಡ್ಬೇಕಾದ್ರೆ ಇನ್ನೂ 30 ವರ್ಷ ನೀ ಬಿಡದ 150 ಬಂಡಾರ ಹಾಡ್ಬೇಕು. ನೀ ಬಿಡದ 150 ಬಂಡಾರ ಅಂದ್ರೆ ನಾನು ಸರಿಸಾಟಿ ಬರ್ತೀನಿ. ಆಯ್ತು, ಅವಾಗ ನಮಗ್ ಬುದ್ಧಿ ಹೇಳಕ್ಕೆ. ನನ್ನ ಸರಿಸಾಟಿ ಯಾರು ಕೇಳಿದ್ರೆ ಹಾಲಿ ನಿಮ್ಮ ಅಂಶದ ಮುಟ್ಟನ ಮಟ್ಟ ಮನೆ ಒಳಗೆ 100ಕ್ಕೆ 100 ನನ್ನ ಗಡಿ, ನಾನು ಜೋಡಿ ಸಡ್ಡು ಬರದ ಹರವ, ಸಾಹಿತ್ಯ ಬರದ ಹರವ ಒಂದು ಸಂಕನಾಳ ಗುರುಲಿಂಗ ಮಾಸ್ತರ್ ನನ್ನ ಗಡಿ ಬಂದು ಹಿಂಗೆ ಹೇಳ. ನನ್ನ ಗಡಿ ನೀ ಎಲ್ಲ ಹೇಳ್ಬೇಡ, ಬಹಳ ಮಾತಾಡೋದು ಬೇಡ. ಏನಾಗಿತ್ತು ಅಂತ ಕೇಳಿದ್ರೆ ಒಂದ್ ದಿವ್ಸ ಶ್ರೀಕೃಷ್ಣ ಪರಮಾತ್ಮ ಮಾಡು ಮಕ್ಕೊಂಡಿದ್ದ. ಹೌದ್ರಿಪ್ಪ. ಅಲ್ಲಿ ದುರ್ಯೋಧನ ಬಂದ. ದುರ್ಯೋಧನ ಬಂದು ಎಲ್ಲಿ ಕೂತ? ಕೃಷ್ಣ ಕಾಲ ಮುಂದ್ ಬಡ್ಡ ಕೂತ. ಹೌದ್ರಿಪ್ಪ. ಅರ್ಜುನ ಬಂದ. ಎಲ್ಲಿ ಕೂತ? ಎಲ್ಲಿ ಕೂತ್ರಿಪ್ಪ? ಅವ ಕಾಲ ಕಡೆ ಕೂತಾನಂದ್ರ ಇವು ತೆಲಿ ಕಡೆ ಕೂತ. ಅವಾಗ ದುರ್ಯೋಧನ ಅಂದ, ಏನಂದ್ರಿಪ್ಪ? ನಾವೊಬ್ಬ ರಾಜ. ಏನ ರಾಜ? ನಾವೊಬ್ಬ ರಾಜ. ಕೃಷ್ಣನ ಕಾಲ ಕಡೆ ಕುಂಡ್ರಲಿ, ನಾ ತೆಲಿ ಕಡೆ ಕುಂಡ್ರ ಒಂದ. ಎದ್ದು ಬಂದು ತೆಲಿ ಕಡೆ ಕೂತ. ಅರ್ಜುನ ಹೋಗಿ ಕಾಲ ಕಡೆ ಕೂತ. 15 ಮಿನಿಟ್ 20 ಮಿನಿಟ್ ಹೋಯ್ತು. ಎತ್ತರ ಆಯ್ತು. ಎತ್ತರ ಆದ್ರೂಪ್ಲೆ ಹಿಂಗ್ ಮಕ್ಕೊಂಡಿದ. ಎದ್ರೂಪ್ಲೆ ಯಾರು ಕಾಣಿದ್ರು? ಅರ್ಜುನ್ ಕಾಣಿದ. ಅರ್ಜುನ್ ನಮಸ್ಕಾರ ಅಂದ. ನಮಸ್ಕಾರ ಅಂದ. ಹಿಂದ ಕೂತಿಲ್ಲ ಇವ ಆಳ್ಗಿ ಪಿಂಟು. ಇವ ಅಂದ, ನಿನ್ನ ಕಣ್ಣಾಗ ನೀ ಕಾಣಿಲ್ಕ ಟೀ ಪಾಚಿಕಾಯ್ ತುಮಾಲ ಚಾಲು ಮಾಡಿದ್ವಿ. ನಾ ಕಾಣ್ಲೇ ಇಲ್ಲೋ. ನಾನು ಕಾಣೇನು. ಅವಾಗ ನಮಸ್ಕಾರ ಅಂದೆ. ಅವಾಗ ಚಲೋ ಅಂದೆ ಅಂತ ಹೊಟ್ಟಿ ಕಿತ್ ಬಿಟ್ಟು ಇವಾಗ ಮುಂದೆ 11 ಅಕ್ಷಯನ ದಂಡ ಯಾರ್ದಿತ್ತು ಕೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ ಅಂದಿತ್ತು. ಶ್ರೀಕೃಷ್ಣ ಪರಮಾತ್ಮ ಒಂದು ಪಾಲ, ಅವನ ದಂಡ ಒಂದು ಪಾಲ ಮಾಡಿದ ಬಾಳು. ಅವಾಗ ಹೇಳ್ದ, ಯಾರ ಪಾಲ ಹಿಡ್ಕೋರಂದ. ಅರ್ಜುನಂದ. ಕೃಷ್ಣ ಪರಮಾತ್ಮ ಅಂದ, ಬಿಲ್ ಹಿಡವಲ್ಲ, ಪಾದ ಹೊಡವಲ್ಲ. ಹೌದು, ನಾ ಹೆಂಗದಲ್ಲ ಗಂಡು ಗಬ್ರು ಗಜ, ನಾ ಹಿಂಗೆ ಇರವ 11 ಅಕ್ಷರ ದಂಡ ಒಂದು ಪಾಲಂದ. ಅವಾಗ ದುರ್ಯೋಧನಂದ, ಏನಂದ್ರಿಪ್ಪ? ನಿನ್ನೇನು ಹಾಳಿ ಹೊಚ್ಚುದನಂದವ. 11 ಅಕ್ಷರ ದಂಡ 3 ಮಂದಿ ಕೃಪಾಚಾರ್ಯ, ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ 3 ಮಂದಿ ಗುರುಗಳು 11 ಅಕ್ಷರ ದಂಡ ಒಂದು ಪಾಲ್ ಅಂದ್ರೆ ನೀ ಆ ಕಡೆ ಇರಂದ. 11 ಅಕ್ಷರ ದಂಡ ತಗೊಂಡ್ ದುರ್ಯೋಧನ ಹೋದ. ಜಯ ಯಾರಿಗೈತ್ರಿ? ಯಾರಿಗೈತ್ರಿಪ್ಪ? ಸತ್ಯಕ್ಕೆ ಜಯ ಆಯ್ತು, ಇನ್ನು ಸುಳ್ಳಿಗೆ ಜಯ ಐತ್ರಿ. ಯಾರಿಗೆ ಜಯ ಆಯ್ತಂದ್ರೆ ಪಾಂಡವ್ರಿಗೆ ಜಯ ಆಯ್ತು. ಬಂಧುಗಳೇ, ಪಾಂಡವ್ರಿಗೆ ಜಯ ಆಯ್ತು. ಇನ್ನೊಂದು ಮಾತು ಹೇಳ್ತೀನಿ. ಸಿದ್ಧ ಮಾಳಿಂಗರಾಯ ಗುರು ಬೀರದೇವರ ಕಾಡಬಾರದ ಕಾಡಿದ, ಬೇಡದ ಭಾರತ ನಿಂಬಾಳ ಹುಲಿ ಗುಡ್ಡಕ್ಕೆ ಹೋಗಿ ನನ್ನಪ್ಪ ಮಾಳಿಂಗರಾಯ ಹುಲಿ ಹಾಲು ಹಿಂಡ್ಕೊಂಡ ಬರು ಹೊತ್ನ್ಯಾಗ ಏನತ್ತಾನ, ಹುಲಿ ಮರಿಗೆ ನೀ ಸಂಗಾಟ ಬಾ, ಹುಲಿತಾಯಿ ನೀ ಸಂಗಾಟ ಬಾ ಅಂದ. ಬ್ಯಾಡಪ್ಪ, ನಾ ಬರುದು ಬೇಡ, ನಾವು ಕ್ರೂರ ಮರ್ಗ, ಕಂಟ್ಯಾಗಿರೋರು, ಅಡವ್ಯಾಗಿರೋರು ಅಂದಾಗ ನಾ ಮೀಸಿ ಕಿತ್ತು ಕೊಡ್ತೀನಿ, ತೋಳ್ ಹೋಗಂದ. ಅವಾಗ ಹೇಳ್ತಾನ ಮಾಳಪ್ಪ, ಬೆಕ್ಕಿನು ನಾಯಿ ಉಗುರು ತಂದಿರೋ ನಾ ಹ್ಯಾಂಗ್ ಮಾಡಿ ಅಂದಾಗ ಗುರುನಾಥ ಯಾವ ರೀತಿಯಾಗ ಮಾಳಿಂಗರಾಯ ಕರಿ ಹುಲಿ ಕರ್ಕೊಂಡು ಬಿಳಿ ಹುಲಿ ಅಂದ್ರೆ ಕರ್ಕೊಂಡು ಯಾವ ರೀತಿಯಾಗಿ ಹುಲಿ ಜಂತಿಗೆ ಬಂದ. ಹುಲಿ ಜಂತಿ ಮಾಡಿ ಹುಲಿ ಮಗದ ಶೆಟ್ ಕಟ್ಟಿ ಹುಲಿಯನ್ನು ಕಟ್ಟಿ ಹುಲಿ ಕೂಡಿಟ್ಟ. ನಮ್ಮಪ್ಪ ಸಿದ್ಧ ಮಾಳಿಂಗರ ಸತ್ಯದಿಂದ ಬಂದ್ರು. ಸತ್ಯದಿಂದ ಸುಳ್ಳನ್ನು ಮುಂದಿನ ಸಲಿಗೆ ಏನು ಪವಾಡ ಆಗೈತೆ ಹೇಳ್ರಿ. ಸತ್ಯಕ್ಕಾಗಿ ದುಡ್ದ ಮುಂಡಾಸ ಪದವಿ ಪಡೆದ. ಹೊಟ್ಟೆನ ಕಳ್ಳ ಹೊರಗೆ ತೆಗೆದಿದ್ದ ಪ್ರಾಣವನ್ನು ಬದುಕಿಟ್ಟ. ಗುರುವಿಗೆ ಸಾಕ್ಷಾತ್ ಕಿವ ರಕ್ತ, ನಾಲಿಗೆಯಲ್ಲಿ ಚರ ನೆಕ್ಕಲತ್ತೇಳಿ ಸಾಕ್ಷಾತ್ ಮಾದೇವು ಮುಂಡಾ ಸುತ್ತನ ಮಾಳೆಗ್ರೆ. ಸತ್ಯ ಭಕ್ತಿ ನೋಡಿ, ಸತ್ಯ ನೋಡಿ. ನಿನ್ನ ಸುಳ್ಳು ನೋಡಿ ಯಾರು ಮುಂಡಾಸ ಪದವಿ ಕೊಟ್ಟಾರ ಹೇಳಿ. 4 ಮಾತು ಹೇಳ್ತಿ ಚಾಲು ಮಾಡ್ತೀನಿ. ಯವ್ವ ಬುದ್ಧಿ ಮಾತು ಯಾವತ್ತು ಕೇಳಿದ್ರೆ, ಯಾರು ಮಳೆ ಬಂದಾಗ ಮರದ ಕೆಳಗೆ ನಿಲ್ಲಬ್ಯಾಡ್ರಿ. ಮಳೆ ಬಂದಾಗ ಯಾರು ಮರದ ಕೆಳಗೆ ನಿಲ್ಲಬ್ಯಾಡ್ರಿ. ಬಡತನ ಬಂದಾಗ ಬೀಗರ ಮನೆಗೆ ಹ್ಯಾಂತಿನ ಕರ್ಕೊಂಡು ಹೋಗ್ಬ್ಯಾಡ್ರಿ. ಹೌದ್ರಿಪ್ಪ. ಯಾಕೆ ಹೌದಂತ ಹೇಳ? ಕಿಮ್ಮತ್ ಸಿಗೋದಿಲ್ರಿ. ನಿನಗೇನು ಗೊತ್ತ?
ಅದ್ ಗೊತ್ತಾದಲ್ಲಿ ಹೇಳತ್ತೇನ್ರಿ ನಾ. ಈ ಹೋಗಿ ಬಂದ ಸಾರವಾಡಿದ ಹಾದಿತ್ತು ಅವ್ರ ಮನಿ ನಾನು ಕೇಳಿ ಇಲ್ಲೇ ಹೋಗೋಣ ಅವ್ರ ಊರು ಬಸ್ ಸ್ಟ್ಯಾಂಡ್ ಬೇಸಕ್ಕೆ ಹಾಸ್ಬ್ಯಾಡ್ತ ಒಟ್ಟ ಹೋಗುದಿಲ್ಲ ತಗೊಂಡ್ರಣ್ಣ. ಮಳೆ ಬಂದಾಗ ಮರದ ಕೆಳಗೆ ನಿಲ್ಲಬೇಡ್ರಿ, ಬಡತನ ಬಂದಾಗ ಬೀಗರ ಮನೆಗೆ ಹೋಗಬೇಡ್ರಿ, ಹೆಂಡತಿ ಮುಂದೆ ಯಾರು ಕರೆ ಹೇಳ್ಬೇಡ್ರಿ. ಹಾ ಹಾ ಹೆಂಡತಿ ಮುಂದೆ ಕರೆ ಹೇಳ್ಬೇಡ್ರಿ. ಹಡದವನ ಮುಂದೆ 9 ಹೊತ್ತು ಹೆತ್ತು ತುಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣೆ ಹಚ್ಚಿ ಲಾಲಿ ಲಿಪ್ಟಿಕ್ ಹಚ್ಚಿ ಸ್ನೋ ಪೌಡರ್ ಒರೆಸಿ ಬಟ್ಟಿದು ಮಾಡಿದ ಬೆಟ್ಟ ಮಾಡಿರ್ತಕ್ಕಂಥ ನಮ್ಮವನು ಎಂದೆಂದು ಸುಳ್ಳು ಹೇಳ್ಬೇಡ್ರಿ. ಹೌದು ಹೌದು ಕರೆ ಇಲ್ಲೇ ತಪ್ಪ ಹೇಳಿ ನೀವು. ಈಗ ಹಂಗಿಲ್ಲ, ಹೆಂಡತಿ ಮುಂದೆ ಕರೆ ಹೇಳ್ತಾರ, ತಾಯಿ ಮುಂದೆ ಸುಳ್ಳು ಹೇಳ್ತಾರ. ಈಗ ಹಂಗ ನಡೆದ ಇಲ್ಲೆಲ್ಲ ನೋಡಿ ನೀವು ಸ್ವಂತ ದಯವಿಟ್ಟು ಬಂಧುಗಳೇ, ಹೆಂಡತಿ ವಡಪಾವ್ ತಗೊಂಡು ಹೋಗ್ಕಂದೇನ. ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂದೆಂದು ಕೂಡ ತಾಯಿ ಮುಂದೆ ಸುಳ್ಳು ಹೇಳಿಲ್ಲ. ಭಾರತ ದೇಶದ ಪ್ರಧಾನ ಮಂತ್ರಿ ಅಂತ ಒಂದು ಮಾತು ಹೇಳಿ ಸಣ್ಣ ಚಾಲ್ ಹಾಡಿ ದೊಡ್ಡ ಕಲೆ